ಸಿದ್ದು ರಾಜೀನಾಮೆ ಇದರಿಂದ ಹಿಂದಕ್ಕೆ ಅನ್ಯಾಯ. ಸಿಎಂ ರಾಜೀನಾಮೆಯಿಂದ ಹಿಂದ ವರ್ಗದ ಮೇಲೆ ಪರಿಣಾಮ ಬೀರುತ್ತೆ. ಸಿದ್ದು ರಾಜೀನಾಮೆಯಿಂದ ಅಹಿಂದಕ್ಕೆ ಅನ್ಯಾಯ. ಸಿಎಂ ರಾಜೀನಾಮೆ ಕೊಟ್ರೆ ಅಹಿಂದ ವರ್ಗದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಟಾಕ್ಸು. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ಎಫೆಕ್ಟ್ ಫಿಕ್ಸ್ ಆಗುತ್ತೆ. ಕುರುಬರ ಮುಖಂಡ ಈರಣ್ಣ ಹಳೇಗೌಡರ್ ಬಿಗ್ ವಾರ್ನಿದು. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವುದು ಒಳ್ಳೆಯದು, ಆದ್ರೆ ಡಿಕೆ ಬದಲಾಗಿ ದಲಿತರು ಸಿಎಂ ಆಗಬೇಕು. ಯತೀಂದ್ರ ಸಿದ್ದರಾಮಯ್ಯಗೆ ಡಿಸಿಎಂ ಹುದ್ದೆ ನೀಡಬಾರದು. ಯತೀಂದ್ರಗೆ ಪವರ್ ಕೊಟ್ರೆ ಮತ್ತೆ ಸಿದ್ದರಾಮಯ್ಯಗೆ ನೀಡಿದಂತೆ ಆಗುತ್ತೆ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಒಳ್ಳೆಯ ಕೆಲಸ ಮಾಡಲಿ. ದಲಿತ ಸಂಘಟನೆ ಮುಖಂಡ ಮುತ್ತನ್ನ ಬೆನ್ನೂರು ಹೇಳಿಕೆ ಇದು ಬಾಗಲಕೋಟೆಯ ಜನರ ಮನದಾಳದ ಮಾತು. ಸಿದ್ದು ರಾಜೀನಾಮೆ ಇದರಿಂದ ಹಿಂದಕ್ಕೆ ಅನ್ಯಾಯ ಆಗುತ್ತೆ ಅಂತ ಒಬ್ರಂದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಯಾಕೆ ದಲಿತರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಮತ್ತೊಬ್ರು ಹೇಳ್ತಾರೆ. ಇನ್ನು ಡಿಕೆ ಶಿವಕುಮಾರೇ ಸಿಎಂ ಆಗ್ಲಿ, ಆದ್ರೆ ಯತೀಂದ್ರಗೆ ಡಿಸಿಎಂ ಸ್ಥಾನ ಕೊಡಬಾರದು ಅಂತ ಮತ್ತೊಬ್ರು ಹೇಳ್ತಾರೆ. ಕುರುಬರ ಮುಖಂಡ ಈರಣ್ಣ ಹಳೇಗೌಡರು ಒಂದು ವಾರನು ಇದರಿಂದ 2028ರ ಎಲೆಕ್ಷನ್ಗೆ ತೊಂದರೆ ಆಗುತ್ತೆ ಕಾಂಗ್ರೆಸ್ಗೆ ಅಂತ ಮತ್ತೊಬ್ರು ಹೇಳ್ತಾರೆ. ಬಾಗಲಕೋಟೆ ಮಂದಿಯ ಮನದಾಳದ ಮಾತು. ಸಿದ್ದರಾಮಯ್ಯ ರಾಜೀನಾಮೆ ಕುರಿತಾಗಿ ಸಿದ್ದರಾಮಯ್ಯ ಅವರ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ, ಇನ್ನೆಲ್ಲ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಅದ್ರ ಜೊತೆಗೆ ಅಂದ್ರೆ ಒಬ್ಬೊಬ್ಬರದು ಒಂದೊಂಥರ ಒಪಿನಿಯನ್ ಇದೆ. ಪರ ವಿರೋಧ ಹೇಳಿಕೆಗಳು ಬರ್ತಾ ಇದ್ದಾವೆ. ಒಬ್ರು ಪರ ಮಾತಾಡಿದ್ರೆ ಒಬ್ರು ವಿರೋಧ ಹೇಳಿಕೆ. ಆಯ್ತು, ಬದಲಾವಣೆ ಆಗ್ತಾರೆ ಅಂದ್ರೆ ಆಗ್ಲಿ, ಡಿಕೆ ಶಿವಕುಮಾರ್ ಆಗ್ತಾರೆ ಅಂದ್ರೆ ಆಗ್ಲಿ, ಒಳ್ಳೆ ಕೆಲಸ ಮಾಡ್ಲಿ ಅನ್ನುವಂಥದ್ದು ಒಬ್ರು ಅಂದ್ರೆ, ಮತ್ತೊಂದು ಕಡೆ ಅಹಿಂದ ವರ್ಗಕ್ಕೆ ಅನ್ಯಾಯ ಆಗುತ್ತೆ ಅಂತ ಹೇಳೋರು ಮತ್ತೊಂದು ಕಡೆ ಇದ್ದಾರೆ. ಸೊ ಹೀಗೆ ಜನರ ಮನದಾಳದ ಮಾತುಗಳು. ಬಾಗಲಕೋಟೆಯ ಮಂದಿ ಮಾತನಾಡಿರುವಂಥದ್ದು ಸಿದ್ದರಾಮಯ್ಯ ರಾಜೀನಾಮೆ ಕೊಡುವುದು ಒಳ್ಳೆಯದಂತ ಒಬ್ರು ಹೇಳ್ತಾರೆ, ಆದರೆ ಯತೀಂದ್ರ ಡಿಸಿಎಂ ಸ್ಥಾನ ಕೊಡಬಾರದು ಅಂತ ಮತ್ತೊಬ್ರು ಹೇಳ್ತಾ ಇದ್ದಾರೆ. ನೋಡಿ, ಈಗ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ಏನೇ ಎಲ್ಲೂ ಕೂಡ ಯಾವುದು ಚರ್ಚೆ ಆಗಬಾರ್ದು ಅಂತ ಹೈಕಮಾಂಡ್ ಹೇಳಿದ್ರು ಸಹಿತ ಇದೆಲ್ಲ ಓಪನ್ ಸೀಕ್ರೆಟ್, ಯಾರಿಗೆ ಗೊತ್ತಾಗದಿರುವಂಥ ವಿಚಾರ ಏನೂ ಇಲ್ಲ. ಹಾಗಾಗಿ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಏನಾಗ್ತಾ ಇದೆ ಏನಿಲ್ಲ ಅಂತ. ಒಂದೊಂದು ಹಳ್ಳಿಯ ಜನ ಕೂಡ ಮಾತನಾಡ್ತಾ ಇದ್ದಾರೆ. ಒಬ್ಬೊಬ್ರು ಹೇಳುವಂಥದ್ದು ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಲಿ, ಸಿಎಂ ಇರಲಿ ಅಂತ. ಮತ್ತೊಬ್ರು ಹೇಳ್ತಾರೆ ಅಹಿಂದ ವರ್ಗಕ್ಕೆ ಅನ್ಯಾಯ ಆಗುತ್ತೆ ಸಿದ್ದರಾಮಯ್ಯ ಬದಲಾವಣೆ ಆದರೆ ಅಂತ. ಏನು ಅನ್ಯಾಯ ಆಗುತ್ತೆ? ಅಹಿಂದ ವರ್ಗಕ್ಕೆ ಯಾವ ರೀತಿಯಾಗಿ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಪಕ್ಷ ಈಗ ಸಿದ್ದರಾಮಯ್ಯ ಅವರ ನೋಡಿ ಅಹಿಂದ ವರ್ಗ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುತ್ತಾ, ಅಥವಾ ಕಾಂಗ್ರೆಸ್ ಪಕ್ಷವನ್ನು ನೋಡಿ ಮತ ಹಾಕುತ್ತಾ? ಮತ್ತೊಂದು ಕಡೆ ಜಮೀರ್ ಅಹ್ಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಾಯಕ ಅಂತ ಹೇಳ್ತಾರೆ. ಜಮೀರ್ ಅಹ್ಮದ್ ಖಾನ್ಗೆ ಏನಾದರೂ ಇಲ್ಲಿ ತೊಂದರೆ ಆಗುತ್ತಾ? ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ, ಯಾಕಂದರೆ ಸಿದ್ದರಾಮಯ್ಯ ಬೆಂಬಲಿಗ ಅಲ್ವಾ ಜಮೀರ್ ಅಹ್ಮದ್ ಖಾನ್. ಸೊ ಅಲ್ಲೇನಾದರೂ ಸಮಸ್ಯೆ ಆಗುತ್ತೆ ಅನ್ನೋದೇನಾದರೂ ಡವನ. ಯಾಕಂದರೆ ಈಗ ನೋಡಿದ್ವಿ ನಾವು ಡಿ ಕೆ ಶಿವಕುಮಾರ್ ವರ್ಸಸ್ ಜಮೀರ್ ಅಹ್ಮದ್ ಖಾನ್ ಯಾವ ರೀತಿಯಾಗಿ ದಾವಣಗೆರೆ ಎಲೆಕ್ಷನ್ ಮುಗಿದ ಬಳಿಕ ಏನೆಲ್ಲ ಆಯಿತು, ಏನೆಲ್ಲ ಬೆಳವಣಿಗೆಗಳಾಯಿತು, ಎಷ್ಟೆಲ್ಲ ಜಟಾಪಟಿ ನಡೀತು ಅಂತ. ಸೊ ಹಾಗಾಗಿ ಆ ರೀತಿಯಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಏನಾದರೂ ಸಿಎಂ ಸ್ಥಾನವನ್ನು ಅಲಂಕರಿಸಿದ್ರೆ ಸಂಪುಟ ಪುನರ್ರಚನೆ ಆಗಬೇಕು, ಸಂಪುಟ ಸರ್ಜರಿ ಕೂಡ ಆಗಬೇಕು. ಇದರಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಏನಾದರೂ ಭಯಾನ? ಅಹಿಂದ ವರ್ಗಕ್ಕೆ ಅನ್ಯಾಯ ಆಗುತ್ತೆ ಅಂದರೆ ಯಾವ ರೀತಿಯಾಗಿ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕು. ಅದನ್ನು ಹೊರತುಪಡಿಸಿದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಆಗಬೇಕು? ದಲಿತರಿಗೆ ಅವಕಾಶ ಮಾಡಿಕೊಡ್ಲಿ. ಪರಮೇಶ್ವರ್ ಇದ್ದಾರೆ, ಸಿ ಮಹದೇವಪ್ಪ ಇದ್ದಾರೆ, ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು. ಬಟ್ ರಾಜ್ಯಕ್ಕೆ ಬರ್ತಾರೆ ಅಂತ ಅಂದರೆ ಆಪ್ಷನ್ಸ್ಗಳಿದೆ ಅಲ್ಲ. ಪರಮೇಶ್ವರ್ ಇದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಒಬ್ಬರು ಹೇಳಿಕೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ.